Hey everyone, what's up? Welcome back to my Peach Cloud 16 ಯೂಟ್ಯೂಬ್ ಚಾನೆಲ್. ದಿಸ್ ಇಸ್ ಪ್ರತೀಕ್ಷಾ. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೀವು ಆಲ್ರೆಡಿ ತಮ್ನೇಲಲ್ಲಿ ನೋಡಿರ್ತೀರಾ. ಸೊ ಇವತ್ತು ಐ ಆಮ್ ಟಾಕಿಂಗ್ ಅಬೌಟ್ ಬಾಡಿ ಟ್ಯಾನಿಂಗ್. ಯಾವ ರೀತಿ ಬಾಡಿ ಟ್ಯಾನಿನ ರಿಮೂವ್ ಮಾಡೋದು ಅಂತ. ಸೊ ಈ ಡಿಸ್ಕಲರೇಷನ್ನ ನಾವು ಬಾಡಿ ಟ್ಯಾನ್ ಅಂತ ಹೇಳ್ತೀವಿ. ಒಂದು ಸೈಡ್ ಒಂಥರ ಕಲರ್ ಇದ್ದರೆ ಇನ್ನೊಂದು ಕಡೆ ಇನ್ನೊಂದು ಕಲರ್ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಹ್ಯೂಮನ್ಸ್ ಅಂದಮೇಲೆ ಇದೆಲ್ಲ ಕಾಮನ್. ಬಟ್ ಅದನ್ನು ನಾವು ಯಾವ ರೀತಿ ಹೋಗಿಸ್ಕೋಬೇಕು ಅನ್ನೋ ಒಂದು ಏನು ಹೇಳ್ತಾರೆ ಟ್ರಿಕ್ಸ್ ಗೊತ್ತಿರಬೇಕು. ಸೊ ಇವತ್ತು ನಾನು ಒಂದು ಬ್ಯೂಟಿಫುಲ್ ಆದಂತಹ ಹೋಮ್ ರೆಮಿಡೀಸ್ನ ನಿಮಗೆ ಹೇಳ್ತಾ ಇದ್ದೀನಿ, ಹೇಗೆ ಇದನ್ನು ರಿಮೂವ್ ಮಾಡೋದು ಅಂತ. ಸೊ ಇಟ್ಸ್ ವೆರಿ ಈಸಿ ಆ್ಯಂಡ್ ಸಿಂಪಲ್. ಸೊ ಕನ್ಸಿಸ್ಟೆನ್ಸಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಕನ್ಸಿಸ್ಟೆನ್ಸಿಯಿಂದ ನೀವು ಯಾವಾಗಲೂ ಇದನ್ನು ಮಾಡ್ತಾ ಇದ್ದರೆ ಆಬ್ವಿಯಸ್ಲಿ ನಿಮಗೆ ಬಾಡಿ ಟ್ಯಾನಿಂಗ್ ರಿಮೂವ್ ಮಾಡ್ಕೊಳ್ಳೋದು ಅಷ್ಟೊಂದೇನು ಕಷ್ಟ ಆಗಲ್ಲ. ಸೊ ಬಟ್ ಡೈಲಿ ಮಾಡಬೇಕು ಅಲ್ಲ ಅಂತ ನೀವೇನಾದರೂ ತುಂಬ ಲೇಜಿ ಇದ್ದರೆ ಬಾಡಿ ಟ್ಯಾನಿಂಗ್ ಹಾಗೆ ಇರುತ್ತೆ. ಸೊ ಬನ್ನಿ ಇವಾಗ ಯಾವ ರೀತಿ ಅದನ್ನು ಮಾಡೋದು ಆ್ಯಂಡ್ ಹೌ ಟು ಅಪ್ಲೈ ಎರಡನ್ನೂ ನಾನು ಇವಾಗ ನಿಮಗೆ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ವಿಡಿಯೋದಲ್ಲಿ ಮಾತಾಡಿದ್ದೆ, ಅನ್ಫಾರ್ಚುನೇಟ್ಲಿ ಅದು ರೆಕಾರ್ಡ್ ಆಗಿಲ್ಲ. ಇಟ್ಸ್ ಓಕೆ, ಐ ಆಮ್ ಗಿವಿಂಗ್ ವಾಯ್ಸ್ ಓವರ್. ಇಲ್ಲಿ ನೋಡ್ತಾ ಇರ್ಬೋದು, 1 ಸ್ಪೂನ್ ಮೆಷರ್ಮೆಂಟಲ್ಲಿ ನೀವು 1 ಸ್ಪೂನ್ ಆ್ಯಂಡ್ 2 ಸ್ಪೂನ್ ಅಷ್ಟು ನೀವು ಕಾಫಿ ಪೌಡರನ್ನು ಬೌಲಲ್ಲಿ ಹಾಕೋಬೇಕು. ಸೊ ನೋಡ್ತಿದ್ದೀರಲ್ಲ. ಆ್ಯಂಡ್ ನೆಕ್ಸ್ಟ್ ಅದೇ ಮೆಷರ್ಮೆಂಟಲ್ಲಿ ನೀವು ಮೊಸರು ತೊಗೊಳ್ಳಿ. ಮೊಸರು ಸಿಕ್ಕಾಪಟ್ಟೆ ಚಿಲ್ ಆ್ಯಂಡ್ ಕೋಲ್ಡ್ ಆಗಿದೆ. ಆ್ಯಕ್ಚುಲಿ ಕೋಲ್ಡ್ ಆಗಿದ್ದರೆ ಒಳ್ಳೆಯದು, ಬಾಡಿ ಟ್ಯಾನ್ ಈಸಿಯಾಗಿ ರಿಮೂವ್ ಆಗುತ್ತೆ. ನೀವು 2 ಟೇಬಲ್ ಸ್ಪೂನ್ ಆಫ್ ಕಾಫಿ ಪೌಡರ್ ತೊಗೊಂಡಿದ್ರೆ 1.5 ಟೇಬಲ್ ಸ್ಪೂನ್ ಕರ್ಡ್ ಇಸ್ ಎನಫ್. ಜಾಸ್ತಿ ನೀರಾಗೋವಂಥ ಚಾನ್ಸಸ್ ಇರುತ್ತೆ. ಅದರದ್ದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಇರುತ್ತೋ ಕಾಫಿ ಪೌಡರಲ್ಲಿ ಅದೆಲ್ಲ ಹೋಗಿಬಿಡುತ್ತೆ. ಜಾಸ್ತಿ ಕರ್ಡ್ ಹಾಕೋಕ್ಕೆ ಹೋಗ್ಬಿಡಿ. 2 ಟೇಬಲ್ ಸ್ಪೂನ್ ಆಫ್ ಕಾಫಿ ಪೌಡರ್ ಆ್ಯಂಡ್ 1.5 ಟೇಬಲ್ ಸ್ಪೂನ್ ಕರ್ಡ್. ಇವಾಗ ಯು ಹ್ಯಾವ್ ಟು ಮಿಕ್ಸ್ ಇಟ್ ಟುಗೆದರ್. ಚೆನ್ನಾಗಿ ನೀವು ಲಂಪ್ಸ್ ಇಲ್ದಂಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇರ್ಬೋದಲ್ಲ ನೀವು ವಿಡಿಯೋ ಅಲ್ಲಿ. ಸೊ ದಟ್ಸ್ ಇಟ್. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ಅದನ್ನು ಮಿಕ್ಸ್ ಮಾಡ್ಕೊಂಡಾದಮೇಲೆ ಈ ರೀತಿ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಸೊ ಒಂದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರೋವರೆಗೂ ನೀವು ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ರೀತಿ ಲಂಪ್ಸ್ ಅಂತೂ ಇರಲೇಬಾರ್ದು, ಯಾಕಂದರೆ ಅದು ಹಚ್ಚಬೇಕಾದ್ರೆ ಕ್ಲೀನಾಗಿ ಮಿಕ್ಸ್ಡಪ್ ಆಗಿರಲ್ಲ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಒನ್ ಟೇಬಲ್ ಸ್ಪೂನ್ ಆರ್ ಹಾಫ್ ಟೇಬಲ್ ಸ್ಪೂನಷ್ಟು ನೀವು ಟರ್ಮರಿಕ್ ತೊಗೊಳ್ಳಿ. ನಾನಿಲ್ಲಿ ಹಾಫ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಅಷ್ಟು. ನಿಮಗೆ ಜಾಸ್ತಿ ಟ್ಯಾನ್ ಇದ್ದರೆ ನೀವು ಜಾಸ್ತಿನೇ ತೊಗೋಬೋದು. ಸೇಮ್ ಅದೇ ಥರ ಒಂದೊಂದು ನೀವು ಐಟಮ್ ಹಾಕಿದ ತಕ್ಷಣ, ಇಂಗ್ರೀಡಿಯೆಂಟ್ ಹಾಕಿದ ತಕ್ಷಣ ನೀವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾನಿಲ್ಲಿ ಹನಿ ತೊಗೊಂಡಿದ್ದೀನಿ. ಹನಿನ ಕೂಡ ನಾನು 1 ಟೇಬಲ್ ಸ್ಪೂನ್ ತೊಗೋತೀನಿ, ಜಾಸ್ತಿ ಹನಿ ಹಾಕ್ಕೊಳ್ಳಲ್ಲ. ಹನಿ ಇಸ್ ಜಸ್ಟ್ ಫಾರ್ ಮಾಯಿಶ್ಚರೈಸರ್ಸ್ ಆ್ಯಂಡ್ ಆಲ್ಸೋ ಇದು ಸ್ಕಿನ್ನನ್ನು ಬ್ರೈಟ್ ಮಾಡೋಕ್ಕೂ ಹನಿ ಹೆಲ್ಪ್ ಮಾಡುತ್ತೆ. ಸೊ ನೋಡ್ತಾ ಇರ್ಬೋದು, ಒಂದು ಐಟಮ್ ಹಾಕಿದ ತಕ್ಷಣ ನೀವು ಮಿಕ್ಸ್ ಮಾಡಬೇಕು. ಎಲ್ಲ ಹಾಕಾದ್ಮೇಲೆ ಮಿಕ್ಸ್ ಮಾಡಬೇಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಸೊ ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಜಾಸ್ತಿ ವಾಟರ್ ಕನ್ಸಿಸ್ಟೆನ್ಸು ಇರಬಾರ್ದು. ಸೊ ಇವಾಗ ಇದನ್ನು ಯಾವ ರೀತಿ ಹಚ್ಕೋಬೇಕು ಅಂದರೆ, ನೀವು ಇದನ್ನು ನೆಕ್ಕಿಗೂ ಹಾಕ್ಕೋಬೋದು. ಎಲ್ಲೆಲ್ಲಿ ನಿಮಗೆ ಡಾರ್ಕ್ ಟ್ಯಾನ್ ಇರುತ್ತೋ, ನೆಕ್ ಆಗಿರ್ಬೋದು ಆ್ಯಂಡ್ ಫಿಂಗರ್ಸ್, ಹ್ಯಾಂಡ್ಸ್ ಆಗಿರ್ಬೋದು, ಈ ನಕಲ್ಸ್ ಹತ್ರ ಇಲ್ಲೆಲ್ಲ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ, ಅಲ್ಲೂ ನೀವು ಹಾಕ್ಬೋದು. ಎಲ್ಬೋಸ್ ಹತ್ರ ಆಗಿರ್ಬೋದು. ಸೊ ಎಲ್ಲ ಕಡೆ ನೀವು ಅಪ್ಲೈ ಮಾಡ್ಬೋದು. ನೀವು ಬಿಫೋರ್ ಗೋಯಿಂಗ್ ಟು ಬಾತ್ ಯು ಕ್ಯಾನ್ ಅಪ್ಲೈ ಆಲ್ ಓವರ್ ದ ಬಾಡಿ. ಅದಾದಮೇಲೆ ಯು ಕ್ಯಾನ್ ಟೇಕ್ ಶವರ್. ಈ ರೀತಿ ನೀವು ಒಂದು 1 ಮಂತ್ ತನಕ ಮಾಡಿದ್ರೆ ಮೇ ಬಿ ನಿಮ್ಮ ಒಂದು ಟ್ಯಾನಿಂಗ್ ಕಂಪ್ಲೀಟಾಗಿ ಹೋಗುತ್ತೆ. 1 ಮಂತ್ ಕನ್ಸಿಸ್ಟೆನ್ಸಿಯಿಂದ ಮಾಡಿದ್ರೆ. ವೀಕ್ಲಿ ಥ್ರೈಸ್ ಆರ್ ಟ್ವೈಸ್ ಮಾಡ್ತೀನಿ ಅಂತಂದರೆ ಇಟ್ ವಿಲ್ ಟೇಕ್ 1.5 or 2 months ತೊಗೊಳುತ್ತೆ. ಬಟ್ 100% ರಿಸಲ್ಟ್ ಸಿಗುತ್ತೆ. ಸೊ ಬನ್ನಿ, ಈಗ ನಾನು ಇದರಲ್ಲಿ ಏನೇನು ಹಾಕಿದ್ದೀನಿ ಅಂತ ಗೊತ್ತಾಯಿತು ನಿಮಗೆ. ಕರ್ಡ್ ಹಾಕಿದ್ದೀನಿ ಆ್ಯಂಡ್ ಟರ್ಮರಿಕ್, ಕಾಫಿ ಪೌಡರ್ ಆ್ಯಂಡ್ ಹನಿ. ಇದಿಷ್ಟು ಕೂಡ ಡೆಡ್ ಸ್ಕಿನ್ನನ್ನು ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಏನಿಲ್ಲ, ಜಸ್ಟ್ ನಾವು ಇವಾಗ ಮಿಕ್ಸ್ ಮಾಡಿದ್ದೀವಲ್ಲ, ಇದನ್ನು ನಾವು ಕೈಯಲ್ಲೇ ತಗೊಂಡು ಕ್ಲೀನಾಗಿ ಈ ಥರ ಹಾಕೋಬೇಕು. ಐ ಆಮ್ ಜಸ್ಟ್ ಶೋಯಿಂಗ್ ಯಾವ ಥರ ಅಂತ. ದಟ್ಸ್ ಇಟ್. ಕ್ಲೀನಾಗಿ ಈ ರೀತಿ ಆಲ್ ಓವರ್ ದ ಬಾಡಿ ನೀವು ಅಪ್ಲೈ ಮಾಡ್ತಾ ಬಂದರೆ ವಿಲ್ ಗೆಟ್ 100% ರಿಸಲ್ಟ್. ಸೊ ವಾಶ್ ಮಾಡಿಬಿಟ್ಟು ನೀವು ಹಾಕಬೇಕಾಯ್ತಾ. ಸೊ ಈ ಥರ ಕಾಣಿಸುತ್ತೆ ನಿಮಗೆ.
ಈ ಥರ ಆಲ್ ಓವರ್ ದ ಬಾಡಿ ನೀವು ಸ್ನಾನಕ್ಕೆ ಮುಂಚೆ ಹಾಕೊಂಡ್ರೆ ಇಟ್ಸ್ ಬೆಟರ್. ಆ್ಯಂಡ್ ಇದು ಸ್ವಲ್ಪ ಡ್ರೈ ಆಗೋ ತನಕ ಬಿಡಬೇಕು. ಇದರಲ್ಲಿ ನಾವು ಟರ್ಮರಿಕ್ ಹಾಕಿದ್ದೀವಿ. ಟರ್ಮರಿಕ್ ಏನು ಮಾಡುತ್ತೆ ಅಂತ ಹೇಳಿದರೆ ಬಾಡಿ ಟ್ಯಾನನ್ನು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಹನಿ ಕೂಡ ಮಾಯಿಶ್ಚರೈಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕಾಫಿ ಆಬ್ವಿಯಸ್ಲಿ ಕಂಪ್ಲೀಟಾಗಿ ಬ್ರೈಟ್ನಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಕರ್ಡ್ ಆಲ್ಸೋ, ಕರ್ಡಲ್ಲಿ ಲ್ಯಾಕ್ಟೋಬ್ಯಾಸಿಲಸ್ ಇರೋದ್ರಿಂದ ಇದೆಲ್ಲವೂ ನಿಮ್ಮ ಟ್ಯಾನನ್ನು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇದೊಂದು ಸ್ವಲ್ಪ ಏನು ಹೇಳಿದ್ರೆ ಡ್ರೈ ಆದಮೇಲೆ ನೀವು ನಾರ್ಮಲ್ ಆಗಿ ಶವರ್ ತೊಗೋಬೋದು. ಆರ್ ನಿಮಗೆ ಹ್ಯಾಂಡ್ ಎಲ್ಲೆಲ್ಲಿ ಡಾರ್ಕ್ ಇರುತ್ತೋ ಅಲ್ಲಿ ಮಾತ್ರ ನೀವು ಅಪ್ಲೈ ಮಾಡ್ಕೋತೀನಿ ಅಂತಂದರೆ ಒಂದು 20 ಮಿನಿಟ್ಸ್ ಬಿಟ್ಬಿಟ್ಟು ನೀವು ವಾಶ್ ಮಾಡ್ಬೋದು. ಸೊ ನೋಡಿದ್ರಲ್ವ ಯಾವ ರೀತಿ ಅಪ್ಲೈ ಮಾಡೋದು, ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ. ದಟ್ಸ್ ಇಟ್. ಇದು ಡ್ರೈ ಆದಮೇಲೆ ವಾಶ್ ಮಾಡಿಬಿಟ್ಟು ನಿಮಗೆ ರಿಸಲ್ಟ್ ತೋರಿಸ್ತೀನಿ. ಒನ್ ವಾಶಲ್ಲಿ ಗೊತ್ತಾಗಲ್ಲ, ಕನ್ಸಿಸ್ಟೆನ್ಸಿಯಿಂದ ಯೂಸ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಸೊ ಇದು ಇನ್ನೂ ಡ್ರೈ ಆಗಬೇಕಲ್ಲ, ಅಲ್ಲಿ ತನಕ ವೆಯ್ಟ್ ಮಾಡಬೇಕು. ಸೊ ಆ್ಯಕ್ಚುಲಿ ಏನು ಗೊತ್ತಾ, ಇದು ಒಂಥರ ಅಂಟಂಟು ಥರ ಇರುತ್ತೆ. ಕಾಫಿ ಪುಡಿ ಹಾಕಿರ್ತೀವಿ, ಜೇನ್ ಹಾಕಿರ್ತೀವಿ. ಸೊ ಹಾಗಾಗಿ ಒಂಥರ ಲೈಕ್ ಮುಟ್ಟಿದ್ರೆ ಏನೋ ಕ್ಯಾಂಡಲ್ನ ಟಚ್ ಮಾಡಿದಾಗ ಆಗೋದಲ್ಲ, ಆ ಥರ ಆಗ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ಇಟ್ ಹೆಲ್ಪ್ಸ್ ಟು ಮೇಕ್ ಯುವರ್ ಸ್ಕಿನ್ ಸಾಫ್ಟ್ ಮಾಡೋದಕ್ಕೂ ಇದು ಹೆಲ್ಪ್ ಮಾಡುತ್ತೆ. ನೋಡಿ, ಟ್ರೈ ಮಾಡಿ. ನಿಮಗೆ ಒಳ್ಳೆ ರಿಸಲ್ಟ್ ಬೇಕು, ಬಾಡಿ ಟ್ಯಾನಿಂಗ್ ಹೋಗಬೇಕು ಅಂತಂದರೆ ಯು ಕ್ಯಾನ್ ಟ್ರೈ ಇಟ್. ಸೊ ಐ ಆಮ್ ಡನ್. ಸೊ ವಾಶ್ ಮಾಡಿದ್ದೀನಿ, ನೋಡ್ಬೋದು. ಏನು ಡಿಫ್ರೆನ್ಸ್ ಅಂತ ಅನಿಸಲ್ಲ, ಯಾಕಂದರೆ ಟ್ಯಾನ್ ಇದ್ದರೆ ಮಾತ್ರ ನಿಮಗೆ ಡಿಫ್ರೆನ್ಸ್ ಅನಿಸುತ್ತೆ. ಟ್ಯಾನ್ ಇದ್ದಾಗ ಡೈಲಿ ಈ ಥರ ಹಾಕ್ಕೊಳ್ಳಿ. ಸೊ 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಸೊ ಟ್ರೈ ಮಾಡಿ ಈ ಥರ ಎಲ್ಲ ಹೋಮ್ ರೆಮಿಡೀಸ್, ಹೊಸ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ. ನಾಟ್ ಓನ್ಲಿ ಇನ್ ದ ಹೋಮ್ ರೆಮಿಡೀಸ್, ಲೈಫಲ್ಲಿ ನೀವು ಉದ್ಧಾರ ಆಗಬೇಕಂದ್ರೆ ಚೆನ್ನಾಗಿರೋ ಸ್ಕಿಲ್ಸ್ ಕಲ್ತ್ಕೋಬೇಕು. ಸೊ ಬ್ಯಾಕ್ಗ್ರೌಂಡಲ್ಲಿ ನನ್ನ ವಾಯ್ಸ್ ಕೇಳಿಸಲ್ಲ, ವಾಷಿಂಗ್ ಮೆಷಿನ್ ರನ್ ಆಗ್ತಾಯಿದೆ. ಸೊ ಇವಾಗ ಗೊತ್ತಾಯ್ತಲ್ಲ ಯಾವ ರೀತಿ ಹೇಗೆ ಯೂಸ್ ಮಾಡೋದು. ನೋಡಿದ್ರಲ್ವ ಹೇಗೆ ಅದನ್ನು ಯೂಸ್ ಮಾಡೋದು ಆ್ಯಂಡ್ ಯಾವ ಥರ ಪ್ರಿಪೇರ್ ಮಾಡೋದು ಎರಡು ನೀವು ನೋಡಿದ್ದೀರಾ. ಸೊ ಇದೇ ಥರ ನಿಮ್ಮ ಮನೆಯಲ್ಲಿ ನೀವು ಕನ್ಸಿಸ್ಟೆನ್ಸಿಯಿಂದ ಯೂಸ್ ಮಾಡಿದ್ರೆ ಯು ವಿಲ್ ಗೆಟ್ 100% ರಿಸಲ್ಟ್, ಅದರ್ವೈಸ್ ಯು ವಿಲ್ ನಾಟ್. ಸೊ ಹಾಗಾಗಿ ನಿಮಗೆ ಯಾವುದು ಈಸಿ ಆ್ಯಂಡ್ ಆಫರ್ಡಬಲ್ ಅಂತ ಅನಿಸುತ್ತೋ ಅದನ್ನು ನೀವು ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಏನೇನು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀನಿ, ತುಂಬ ಹಾರ್ಶ್ ಆಗಿರುವಂಥ ಒಂದು ಹೋಮ್ ರೆಮಿಡೀಸ್ನ ಯೂಸ್ ಮಾಡಬಾರ್ದು. ಫಾರ್ ಎಕ್ಸಾಂಪಲ್ ಲೆಮನ್ ಆಗಿರ್ಬೋದು, ಬೇಕಿಂಗ್ ಸೋಡಾ ಆಗಿರ್ಬೋದು, ಈ ರೀತಿ ಹಾರ್ಶ್ ಇರೋಂಥ ಒಂದು ಐಟಮ್ಸ್ನ ನಾವು ಯೂಸ್ ಮಾಡಬಾರ್ದು. ಯಾಕಂದರೆ ಇಟ್ ಮೇ ಎಫೆಕ್ಟ್ಸ್ ಅವರ್ ಸ್ಕಿನ್. ಇದು ತುಂಬ ಸ್ಕಿನ್ನಿಗೆ ಎಫೆಕ್ಟಿವ್ ರಿಸಲ್ಟ್ ಕೊಡಲ್ಲ, ಅಫೆಕ್ಟ್ ಮಾಡುತ್ತೆ. ಸೊ ಸ್ಕಿನ್ ಇರಿಟೇಷನ್ ಆಗ್ಬೋದು, ಸ್ಕಿನ್ ರೆಡ್ನೆಸ್ ಆಗ್ಬೋದು, ಅಲರ್ಜಿಕ್ ಆಗ್ಬೋದು. ಸೊ ಹಾಗಾಗಿ ನಾನು ಈ ಐಟಮ್ಸ್ನ ಯಾವತ್ತೂ ಪ್ರಿಫರ್ ಮಾಡಲ್ಲ. ನಿಮಗೆ ಈ ಹೋಮ್ ರೆಮಿಡೀಸ್ನ ಐ ನೆವರ್ ಪ್ರಿಫರ್. ಸೊ ಈ ಕೋಲ್ಗೇಟ್ ಪೇಸ್ಟ್ ಎಲ್ಲ ಹಾಕ್ತಾರೆ, ಕೋಲ್ಗೇಟ್ ಆಗಿರ್ಬೋದು, ಈ ರೀತಿ ಎಲ್ಲ ಯೂಸ್ ಮಾಡಬಾರ್ದು. ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ. ಸೊ ನಮ್ಮ ಬಾಡಿ ಬೇರೆ ಥರನೇ ರಿಯಾಕ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಹಾಗಾಗಿ ನಾನಂತೂ ಯಾವತ್ತೂ ಈ ಥರ ಒಂದು ಪ್ರಾಡಕ್ಟ್ಸ್ಗಳನ್ನ ಪ್ರಿಫರ್ ಮಾಡಲ್ಲ. ಆ್ಯಂಡ್ ನಿಮಗೆ ಸ್ವಲ್ಪ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಇದ್ರ ಜೊತೆಗೆ ಹೋಮ್ ರೆಮಿಡೀಸ್ ಮಾತ್ರ ಹಾಕ್ಕೊಳ್ಳೋದಲ್ಲ, ಹೋಮ್ ರೆಮಿಡೀಸು ಮಾಡಿದ್ರೆ ನೀವು ಒಂದು ಚೆನ್ನಾಗಿರೋ ಬಾಡಿ ಲೋಷನ್ ಆರ್ ಬಾಡಿ ಸ್ಪ್ರೇ ಬರೋದಲ್ಲ, ಸನ್ಸ್ಕ್ರೀನ್ ಸ್ಪ್ರೇ, ಈ ರೀತಿ ಎಲ್ಲ ನೀವು ಯೂಸ್ ಮಾಡಿ ಸ್ವಲ್ಪ ಮೇಂಟೈನ್ ಮಾಡಿ 100% ನಿಮ್ಮ ಒಂದು ಟ್ಯಾನ್ ಕಡಿಮೆ ಆಗುತ್ತೆ. ಸೊ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.